आता कोरोना ओपन आता लॉकडाऊन निमोनी सुद्धी सुद्धी लागे ना कोरोना ओपन आता लॉकडाऊन कोरोना ओपन आता लॉकडाऊन निमोनी सुद्धी सुद्धी लागे ना ಸಾಕ್ ಸಾಕಾಗಿದ್ರಿ ಜೀವನಾನ ಬ್ಯಾಸರ ಆಗೈತಿ ಅವ್ನವ್ನು ಪಾಯ್ಚಾಪುರ್ ಗೋರ್ನು ಹೆಣ್ಣು ಕೊಡುವಾರು ನಮ್ಮ ಪಾರ್ಕೈಟಿಗೆ ಗೋರು ಹೆಣ್ಣು ಕೊಡುವಾರು ಅವ್ನವ್ನು ಮೇಲ್ಮೈಟಿಗೆ ಗೋರ್ನು ಕೊಡುವಾರು ಕಡಬೈಟಿಗೆ ಗೋರ್ನು ಕೊಡುವಾರು ಗೋರ್ನು ಕೊಡುವಾರು ಕೈಲಿ ಐತೇನೋಪ್ಪ ಇನ್ನ ನಾನು ಚಂದ ಚಟಗೋಬಿ ಹಣ್ಣಿನಂತ ಹುಡುಗಿ ಬಂತು ನೋಡು ಸಂಪಾಗೈತಿಪ್ಪ ಮಂದೆಲ್ಲ ಮತ್ತೇನಾಯ್ತು ಮಟನ್ ತಿಂದು ಮಬ್ಬ ಆಗಿಬಿಟ್ರಿ ಏ ಚುರ್ರಕದಿರೇನ ಹಿಂಗಿರ್ಬೇಕು ನನಗೆ ಚುರಕ ಎಬಸ್ಲೇನ ನೋಡ ಮುತ್ತೆ ಎಬಸನಾಗತಾನ ಕೇಳಂಗಾರ ಮೆಚ್ಚಿದ ಮನಸ್ಸು ಹೆಂಗ ಮರಿತೈತು ಮೆಚ್ಚಿದ ಮನಸ್ಸು ಹೆಂಗ ಮರಿತೈತು ಮಾಮ ನಂದತಿಲ್ಲ ಈಗ ಗಡ್ಬಡಿಸಿ ನಾನು ಕೆಲಸಕ್ಕೆ ನಡೆದ್ರ ಗಡ್ಬಡಿಸಿ ನಾನು ವ್ಯಾಪಾರಕ್ಕೆ ನಡೆದ್ರ ನೋಡ್ತಾನ ನಾಟಕ ಮಾವ ನನ್ನ ನೋಡ್ತಾನ ನಾಟಕ ಮಾವ ನೋಡ್ತಾನ ನಾಟಕ ಮಾವ ನನ್ನ ನೋಡ್ತಾನ ನಾಟಕ ಹಾಕೊಂಡ ಲಂಗದವನಿ ಅದು ಹೊಂಡರ ನೆಮ್ಮಗೋನಿ ಸಿಟಿ ಹೊಡೆದ ಕರಿಯತ್ತ ಗೆಡ್ಡ ಗಿಣಿ 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 ಹಾಕೊಂಡ ಲಂಗದವನಿ ಅದು ಹೊಂಡರ ನೆಮ್ಮಗೋನಿ ಸಿಟಿ ಹೊಡೆದ ಕರಿಯತ್ತ ಗೆಡ್ಡ ಗಿಣಿ 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 ಲೇ ಹುಡುಗ 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 ನೀ ಅದಿ ಅದಿ ಫುಲ್ಲ ತಿಂಡಿ ಗಡಿ ತಿಂಡಿ ಗಡಿ ಅರೆ ಬಿಟ್ಟಿ 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 ನೀ ಮತ ತಡಿ ಬರುವಂಗ ನಿನ್ನ ಜೋಡಿ ಸೋನೈತ ಹೊಡ್ತಿಸ್ತ ನೀ ಮಾಡ್ಕೋಬೇಡ ಮಿಸ್ತ ನೀ ಪಿಸ್ತ ನಿಂಗ ಫಿಕ್ಸ ಮಾಡಿ ಹೇಳ್ತೀನಿ ಪ್ರಾಮಿಸ್ ಚಂದ ಕಾಂತಿಯೇ ಕಪ್ಪು ಚುಕ್ಕಿ ಹಚ್ಚಾಗಲ್ಲ ಜನರ ದೃಷ್ಟಿ ಕಪ್ಪು ಚುಕ್ಕಿ ಹಚ್ಚಾಗಲ್ಲ ಜನರ ದೃಷ್ಟಿ ಹರದೈತಿ ಪ್ಯಾಂಟ ನೀ ಅದಿಯೋ ತೊಂಟ ನಿನ್ನ ಸಾಕ ಬೊಂಗ ಕಟ್ಟದಣ್ಣ ಬಿಟ್ಟಿದಿ ದಾಡಿ ಹಿಡಿದಿದ ರಾಡಿ ಜನ ಚಂದ ನಿನ್ನ ಬಾಡಿ ನೀವು ಗುಡ್ಡ
ಚಾಸಮ ಹಾಕೊಳ್ಳೋದ ನಡು ಊರಾಗ ಕಡದರ ಕಡಿಲಿ ತರತನ ಬಿಡುತ್ತಿಲ್ಲ ಬಿಟ್ಟರ ಜಾತಿ ಮಗಲ್ಲ ನನಗ 200 ರೂಪಾಯಿ ಕೊಟ್ಟಾನ ನೋಡ್ರಿಲೇ ಮುಗೀತು. ಇಟ್ಕೋರಿ ಯಾರಪ್ಪ ನೀನು ನಮಗ ಜರ ದಾರಿ ಬಿಡ್ತೇನೆ ಬಿಡ್ತೀನಿ ಬರ್ರಿ ಬಾಯವರ ನೀವು ಅವಸರಲ್ಲೇ ಬರ್ತೀರ ಅನ್ನೋದು ಗೊತ್ತಾಗೆ ನಾವ್ ಹಿಂದ ದಾರಿ ಬಿಟ್ಟು ಮುಂದೆ ನಿಂತೇವ್ರಿ ಮುಂದೆ ನಿಂತೇವ ರೀ. ನನಗ ಗಂಡಸೂರ್ ಹಿಂದ ಹಾದ ಅಭ್ಯಾಸ ಇಲ್ಲ, ಏನೇ ಇದ್ರು ಮುಂದ ಹಾದ ಅಭ್ಯಾಸ ಐತಿ. ಹಂಗಂದ್ರ ಇಬ್ರು ಸರ್ಕಲ್ ಒಂದ ಆದಂಗ ಆದ್ರಿ. ಯಾಕಂದ್ರ ನಮಗೂ ಹೆಂಗಸ್ರಿಂದ ಹಾಯುವ ಅಭ್ಯಾಸ ಇಲ್ರಿ. ಹೌದೇನ್ರಿ? ಏನು ಇದ್ರ ಅವ್ರ ಮುಂದೆ ಹಾಯುವ ಅಭ್ಯಾಸ ಐತ್ರಿ. ಅಂದಂಗ ಇಷ್ಟು ಕಡಕಲೆ ಕೇಳತ್ತಿ ಅಂದ್ರ ನೀ ಯಾವ ಸುಬೇದಾರ ಮಗಳದಿ? ನಾನ ಹೇಳ್ತೀನಿ, ಪೆನ್ನ ಬುಕ್ ಇದ್ರೆ ಇಸ್ಕೊಡಿ. ಬರ್ಕೊಂಡೇನು? ಹುಬ್ಬಳ್ಳಿಯಾಗ ಹುಲಿ ಅನಿಸಿಕೊಂಡು, ಬೆಂಗಳೂರದಾಗ ರಾಜ್ಕುಮಾರ್ ಅನಿಸಿಕೊಂಡು, ಸುರಪುರದಾಗ ಸಾವುಕಾರ ಅನಿಸಿಕೊಂಡು, ಮಂಗಳೂರದಾಗ ನರ್ರಿ ಅನಿಸಿಕೊಂಡು, ಶ್ರೀಮಾನ್ ಶ್ರೀ 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 ಸಿಕ್ಕಾಪಟ್ಟೆ ಶ್ರೀ ಸೀತಾಪತಿಯ ಏಕೈಕ ಪುತ್ರಿ ರತ್ನ ಅಂತ ನನ್ನ ಹೆಸರು. ಓಕೆ ವೆರಿ ವೆರಿ ಬ್ಯೂಟಿಫುಲ್ ನೇಮ್ ರತ್ನ, ವೆರಿ ವೆರಿ ಬ್ಯೂಟಿಫುಲ್ ನೇಮ್. ಏಯ್, ಈ ರತ್ನ ಹೆಸರು ಯಾವ್ದು ಕಚ್ಚಿರು ಚಂದ ಕಾಣತ್ತ, ಚಂದ. ನನ್ ದಿನ ಐತ್ ನೀ ತಡಿ ಸ್ವಲ್ಪ. ಪುಚ್ ನಿನ್ನ ಪುಚ್ಚ ಮತ್ ಹೇಳಿನಲ್ಲ ನಿಂದೇನ್ ಜರ ಹೇಳು. ಏ ನಿನ್ನವನು ಈ ರತ್ನ ಹೆಸರು ಯಾವ್ದು ಕಚ್ಚಿರು ಚಂದ ಕಾಣತ್ತ, ಮತ್ತ ನಿನ್ನ ಹೆಸರೇನು? ನನ್ನ ಹೆಸರು ಕೇಳ್ತೇನ ಚಿನ್ನ. ಅಲ್ಲ ನಿಮ್ಮ ಅಣ್ಣ ಅಂತ ಕುರ್ಸಾಲಿನಿಂದ ಹೇಳು. ಈ ಕಡೆ ಓಣ್ಯಾಗ ಡೀಸೆಲ್ ಅವರ್ ಅಂತಾರ, ಈ ಕಡೆ ಓಣ್ಯಾಗ RCB ಲವರ್ ಅಂತಾರ. ಓ ನಮ್ಮ ವನ್ನಿ ಅದ ಹಿಂಗ್ ಹಿಂದ ಮುಂದ್ ಬಂದ್ರ ಬಸ್ ಸ್ಟಾಂಡ್ ಬಂದ್ರ ನಿಮ್ಮಂತ ಹರಿಯದ ಹುಡುಗರೆಲ್ಲ ರಾಮು ಮಾಮ ಅಂತಾರ, ರಾಮು ಮಾಮ ಅಂತಾರ. ಅಯ್ಯೋ ಮಾಮ, ನೋಡಲ್ಲ RCB ಸೌಂಡ್ ಜರ ಜೋರ ಐತಿ. ಅಂತೂ ನಮ್ಮ ಅಪ್ಪನ ಮೀರ್ಸೋಂಗದಿ ಬಿಡು. ಅದಕ್ಕೆ ನೀ ಸಾಥ್ ಕೊಟ್ರ ಈ ರಾಮ್ ರತ್ನ ಇಬ್ರು ಒಂದಾಗಿ ನಿಮ್ಮ ಅಪ್ಪನ 7 ಅಂತಸ್ತನ ಮಾಡಿ ಹೇಳಕ್ ಹೋಯ್ಲಲ್ವ ಇಲ್ಲೇನ? ರತ್ನ ಯಾಕ ತಂಡ ಎತ್ತೇನು ಚಾಟಿಗೆ ಬರಾಕತ್ತಿಯಲ್ಲ? ಯಾಕಂತ ಕೇಳ್ತೇನ, ನನ್ನ ಮೈಸೂರು ಪಾಕ ನನ್ನ ಮಾತು ಯಾವತ್ತಿದ್ರು ರೋಕ ಬಾಯಿ ಟೋಕ, ಹೌದು. ನೀ 10 ಬಾಯಿಗೆ ನಾನು ಪ್ರೇಮ್ ಲೋಕದ ಮಾಡಿ. ಅಂತೂ ನನ್ನ ಮೇಲೆ ಪ್ರೀತಿ ಐತೆ ಅಂದಂಗ ಆತು. ಯಾಕೇನ ಹಾಗೆ ಬಿಟ್ಟೈತೆ ಹೋಗಿ ಒಂದು ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕೊಲೇಟ್ ಕೊಡ್ತೇನ ಹೋ ಅಣ್ಣ. ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ 20 ಬಿಸ್ಕಿಟ್ ಬ್ಯಾಡ. ಮತ್ತೆ ಯಾವ್ದು ಬೇಕ? 1-2 ತೊಲಿ ಗಂಟನ ಗುಡ್ದಾಳ ಯಾಕೆ ಸಾಕು. ಯಾರೋ ಮನೆ ಮಾಡಿದ ಮಠ ಮಾಡಕ್ಕಿದೆ. 20 ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕೊಲೇಟ್ ಕೊಡ್ತೇನ ಹೋ ಅಣ್ಣ.
ನಿನ್ನ ಹೂ ಅಂತ ತಿಳಿದಿನಲ್ಲ ನಾನ ಒನ್ಸ್ ಮೋರ್ ಎಷ್ಟು ಚಂದ ಇರ್ತಾರ ನೋಡ್ರಿ ಜೋಡಿ ಗುಡ್ಡಿಗತ್ತೆ ಬರ್ರಿ ಮೆಂಬರ್ ಸಾಹೇಬ್ರ ಹೆಂಗೋ ಬರೋದ್ರಿ ಇದ ಊರಿಪಿನಾಗ ನಮ್ಗೆ ಆಶೀರ್ವಾದ ಮಾಡಿ ಹೋಗ್ರಲ್ಲ. ಹೆಂಗ್ ಹೇಳ್ತಾನ ನೋಡ್ರಿ ಮಗ ಈಗರೇ ಒಂದು ಇದ ನಾಟಕದಾಗ ಒಪ್ಕೊಂಡು ಕೂತೀನಿ ಅದನ್ನ ಕೊಚ್ಕೊಂಡ್ ಮಗ ಮತ್ತೆ ಆಶೀರ್ವಾದ ಮಾಡಂತ ಹೊಟ್ಯಾಗ ಬೆಂಕಿ ಬಿದ್ದೈತಿ ಓ ಮಗನ ಹೊಟ್ಯಾಗ ಬೆಂಕಿ ಬಿದ್ದೈತಿ ಅಲ್ಲ ಇವನು ಅವನು ನಾ ಈಕಿ ಕೈ ಹಿಡಿದುಕೊಂಡ್ರ ನಿಂಗೆ ಯಾಕೆ ಲೇತಮ್ಮ ಹೊಟ್ಯಾಗ ಹುರಿ ಏ ಏ ಏ ಇದೈತ್ಲ ಇದು ಗಿಡ್ಡಾಣ ಚಿಟ್ಟುಕು ಬೈತ್ಲ ಇದು ನನ್ನ ಕಪಾಟು ಯಪ್ಪ ನನ್ನ ಕಪಾಟ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಇನ್ನ ಯಾರ್ಯಾರ ನಿಂಗ ಕರಿಮಣಿ ಮಾಲೀಕ ರಾಹುಲ್ ಬಿಟ್ಟು ಮತ್ತೆ ಯಾರ್ದಾರ ಯಾರು ಇಲ್ಲೇನ ಟ್ರೆಂಡ್ ಯೂಸ್ ಮಾಡ್ತೀವಿ ನಾವು. ಭಾಳ ಐತು ಏ ರಾಜ ಇದು ಮೋಸ ಅಲ್ಲೋ ರಾಜ, ನೀ ಯಾಕೆ ಹಾಕಿ ರೋಷ? ಇದು ಜಗದ ರೀತಿ, ಇದೇ ಈ ಜಗದ ನೀತಿ. ಅಯ್ಯಯ್ಯೋ ಇವನೇನ ಡಿಜೆ ಮುಂದೆ ಕುಣಿತ್ನಾಗ ನೋಡಿ ಮನಸ್ಸು ಹೋಯ್ತು. ಏನ ಆ ಕಡೆಯಿಂದ ಈ ಕಡೆಯಿಂದ ಓಣ್ಯಾಗ ಅಡ್ಡಾಡ್ತಿರ್ತಾನಲ್ಲ ಅವಾಗ ಏನು ಮನಸ್ಸು ಹೋಯ್ತು. ಅವ್ನು ಮೊಯ್ತಿ ನೋಡಿದ ಅವ್ನು ಹೆಂಗೈತಿ ಮೊಯ್ತಿ ಅಲ್ಲ ಅವ್ನು ಮೊಯ್ತಿ ನೋಡಿ ಹೆಂಗಾರ ಮನಸ್ಸು ಹೋಯ್ತೀನಿ ಹೆಂಗ ಮನಸ್ಸು ಹೋಯ್ತಿ ಹಾಗೆ ಅವ ಎರಡು ತೊಲಿ ಗಂಟನ್ ಕೊಡ್ದಾಳೆ ಹಾಕ್ ನಾ ಸುಮ್ಕೊಂಡ್ರೆ ನನ್ನ ಕೇಳ್ಬೇಕಲ್ಲ ನಾನು ಹಾಕಿನಿ ಐತೆ ನಿನ್ನ ಕಡೆ ತೋರ್ಸ್ಲೇನ ಏನು ಹಾಕೋ ತಕ್ಕತ್ತ ತೋರ್ಸು. ಈಗ ಯಾಕ ಅವ ಈಗ ಹಾಕ್ತಾನಂದಾನ. ನಾನು ಹಾಕಕ್ಕ ಬಂದಿಲ್ಲ ಬೇಡ ನೀ ಸಣ್ಣದೈತಿ ಸುಮ್ಮನೆ ಸಣ್ಣದ ಚಲೋನ ನೀ ಮುಂದಿನ ಚಿನ್ಯಾಗ ಹಾಕಕ್ಕೆ
ಮುಂದಿನ ಮಾತು ಯಾಕ್ಲೆ ಮೆಂಬರ ಸತ್ಕೊಳ್ಳಿ ಸಾಂಬಾರ ಏ ರಾಮ ಹೋಳಿ ಅನ್ನೋ ಕಾಮ ಲೇ ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಇದ್ದಂಗಲ್ಲ ಹಿಂಗೆಲ್ಲ ಕಚ್ಚಾಡಬಾರ್ದು ಹಿಂಗೆ ಚೀರಾಡಬಾರ್ದು ಫ್ರೆಂಡ್ಸ್ ಇದ್ರ ಹತ್ತು ನಿಮ್ಮಂತರ ಸಂಬಂಧ ಜಗಳ ಹಂಗಂತೇನ ಚಿನ್ನ ಬಗ್ಗಿ ಒಂದ ಇದ್ರ ಇತ್ರಾಗನ ಹೋಗಿ ಹೊಂಟೈತಲ್ಲ ಗೆಳೆಯ ನನ್ನ ಪಾರಿವಾಳ ಗೆಳೆಯ ಸುರ ಪಾರಿವಾಳ ಹಗಲು ರಾತ್ರಿ ನಿದ್ದಿಲ್ಲದ ತಿಂದಿಲ್ಲ ಕೋಳ ನೀರ ಕುಡಿಯೋ ಸಾತ್ಗಿತ್ತಿ ಹಗಲು ರಾತ್ರಿ ಕನಸಿನಾಗ ಬಂದ ಕಾಡತಾಳ ಸಾಗರ ಮಾವನ ಮಾಡ್ಕೊ ಅಂತಾರ ಮನೆಯಾದ ಜಗಳ ಸಾಗರ ಮಾವನ ಮಾಡ್ಕೊ ಅಂತಾರ ಮನೆಯಾದ ಜಗಳ ಸಾವಪದ ಮೈಯಾವಪದ ಗಂಗಾ ಕೊಡತಾಳ ಸಾವಪದ ಹಾವಪದ ಗಂಗಾ ಕೊಡತಾಳ ಚಾತುರ್ದಾರ ಪಾತರ ಜಿತ್ತಿ ಶಿರಾಳ ಬೆಳಗ್ಗೆ ಚಾತುರ್ದಾರ ಪಾತರ ಜಿತ್ತಿ ಶಿರಾಳ ಬೆಳಗ್ಗೆ ಮರ್ಚಮಂಟಿ ಜಾತ್ರಾಗ ಜರ್ತಾರು ಸೂರ್ಯ ಹೊತ್ತುಕೊಂಡ ಬರುವಾಗೆ ಮರ್ಚಮಂಟಿ ಜಾತ್ರಾಗ ಜರ್ತಾರು ಸೂರ್ಯ ಹೊತ್ತುಕೊಂಡ ಬರುವಾಗೆ
ಗೌಡಿ ಗೌಡಿ ಇರ್ಬೇಕಂತ ಗೌಡಿ ನೀ ಮಾಡಿದ ನನಗೆ ನೋಡಿ ಇರ್ಬೇಕಂತ ಗೌಡಿ ನೀ ಮಾಡಿದ ನನಗೆ ನೋಡಿ ಗೌಡಿ ನೋಡಿಕೊಂಡ ಹೋಗುವಂತ ಬಿಟ್ಟದಿ ನನ್ನ ಗಾಡಿ ಗೌಡಿ 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 ಒಳಗೆ ಹೋಗುವಾತ ಎಲ್ಲ ಭಕ್ತಗಳವಾತ ಗಾಡಿ ಒಳಗೆ ನೀ ಹತ್ತ ನಿನ್ನ ಮೇಲೆ ನಡತಿತ್ತ ಕೊಡ್ತಾನ ಬಾರ ಮುತ್ತ ತಂದೆಗೆ ಮೂಗಿ ನತ್ತ ಕೊಡ್ತಾನ ಬಾರ ಮುತ್ತ ತಂದೆಗೆ ಮೂಗಿ ನತ್ತ ಹುಡುಗಿದಾಗ ಬೆತ್ತ ಮಾಡದಾಗ ಹುಡುಗಿ ಗಾಟ ಗೌಡಿ ಗೌಡಿ ರಾತ್ರಿನಾಗ ಕರ್ಕೊಂಡ ಮುರುಗಿ ಹಾಕೋಣ ಗಂಟೆ ಗಂಟೆ ಹುಡುಗಿ ಅಲ್ಲೇ ಮಾಡೋಣ ಅವಕಾಶ ಹಾಕಿದನಗೇರ ನಾ ಮಾಡುದಿಲ್ಲ ಪಂಚಾರ ಅವಕಾಶ ಹಾಕಿದನಗೇರ ನಾ ಮಾಡುದಿಲ್ಲ ಪಂಚಾರ ಕೈಕಲಕ್ಕೆ ಹಿಡಿಯತನ ಹತ್ತ ಬಾರ ನನ್ನ ಗಾಡಿ ಗೌಡಿ 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 ಎರಡು ಲೀಟರ್ ನೀರು ತೋರಿಪ್ಪ ಲಗುಟ ಶಂಕರ
ವೀರೇಗೌಡರಿಗೆ ಜಯವಾಗಲಿ, ವೀರೇಗೌಡರಿಗೆ ಜಯವಾಗಲಿ. ಸೀತಾಪತಿ, ಆ ಶಶಿಧರನ ಕಿವಿಯಲ್ಲಿ ಓದಿದ ಪ್ಲಾನ್ ಏನಾಯ್ತೋ? ನಾನು ಹಚ್ಚಿದ ಬೆಂಕಿ ದಗದಾಗ ಹಚ್ಚಿ ಉರಿಯೋದು ಗೌಡ್ರಿ, ದಗದಾಗ ಹಚ್ಚಿ ಉರಿಯೋತಿದೆ. ಹತ್ತಿ ಉರಿಲೇಬೇಕು ಸೀತಾಪತಿ, ಬೆಂಕಿ ಹತ್ತಿ ಉರಿಲೇಬೇಕು. ಅಂದು ನನ್ನ ಮಗ ಬೀರ ನನಗೆ ಮಾತನಾಡಿ ಹೋದದನ್ನು ನೋಡಿದರೆ ಅವನ ತುಂಡು ತುಂಡಾಗಿ ಕತ್ತರಿಸಿದರು. ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಆರುವುದಿಲ್ಲ. ಈಗಲಾದರೂ ಹೇಳಿ, ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅವನ್ಯಾವನು ರಣವೀರನಾದರೂ ಸರಿ, ಅವನು ದರ ಎಳೆದು ತಂದು ಕಡಿದು ಹಾಕುವುದೇ ನನ್ನ ಕೆಲಸ. ಯಾಕೆ ಹೆಂಗ್ ಮಾಡತ್ತೀರಿ? ಯಾಕೆ ಸುಳ್ಳು ಕೈ ಹತ್ತಿದ್ರಿ? ಬೆಂಕಿ ಹೈತಿ ಕಮ್ಮ ಗಪ್ ಎದ್ದು ಬಿಡ್ರಿ. ಹಿಂದು ಮುಂದೆನ್ನುವ ಮಾತು ನಿಲ್ಲಿಸಿಬಿಡು ಸೀತಾಪತಿ. ಈ ವೀರನಗೌಡ ಕಣ್ಣಿಟ್ಟಾನು ಅಂದ್ರ ಕರಿ ತಗೊಂಡ ತೀರ್ಬೇಕು. ನಾನೊಮ್ಮೆ ಎತ್ತನದ ಮಾಮರ, ಎತ್ತನದ ಕೋಗಿಲೆ, ಆ ಕೋಗಿಲೆ ಕಂಠವನ್ನು ಕತ್ತರಿಸಿ ಅದ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ವಿಧಾನಸೌಧವನ್ನೇ ಗಡಗಡನೆ ನಡುಗುತ್ತದೆ. ನಾನೊಂದು ಸಲ ಈ ಊರಲ್ಲಿ ಕಾಲಿಟ್ಟು ನಡೆದರೆ ಹೆಣ್ಣು ಗಂಡು ಕುಲುವೆ ಕೈ ಎತ್ತಿ ಮುಗುತ್ತಿರುವಾಗ ಸೀತಾ ಆ ಶಶಿಧರನಿಗೆ ಹಾಕು ಇನ್ನು ಕೋತ. ನಾನು ಹೇಳಿದೆನ ಗೌಡ್ರಿ, ಹೇಳಿದ ಕೇಳತ್ತಿಲ್ರಿ. ಹೌದು, ನೀನು ಹೇಳಿದ ಕೆಲಸ ಇನ್ನು ನಾನು ಮಾಡಿ ತೋರಿಸಲೇಬೇಕು. ನೀನು ಮಾಡಿದ್ದರೆ ಆ ಶಶಿನ ಈಗನೇ ಕರಿತೀನಿ. ಇರಬೇಕಲೇ ನಿನ್ನಂತ ಕಳ್ಳನರಿ.
ನಿರ್ಮಿಸಿದಾನಲ್ಲ ಇವನು. ಹಿಂದಿನ ಇತಿಹಾಸದಲ್ಲಿ ರಾಜ ಮಹಾರಾಜರ ಚಿತ್ರವೇ ಇದಾಗಿದೆ. ಇದನ್ನು ನಿರ್ಮಿಸಿದ ಆ ಕಲೆಗಾರ ಎಂತಹ ಚತುರ. ಆಜ ಶಾಮ್ ಹೋಲಿ ಆಯಿ ಮೋಸಂದೇಲಿ ಅಂಗರಾಯಿ, ಆಜ ಶಾಮ್ ಹೋಲಿ ಆಯಿ ಮೋಸಂದೇಲಿ ಅಂಗರಾಯಿ, तो इस बात की है लड़ाई, के चंद में आई सुंदर में आई. Okay. ಹೋಗ್ಲಿ, ಇಷ್ಟೊಂದು ಕೂ ಎಂದು ಕೂಗಿ ಹಾರುತ್ತಿದೆಯಲ್ಲ, ಏನಿವಳ ಮೈ ಮಾಟ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ. ಇವಳ ಮೈ ಮಾಟ ಈ ಪುಷ್ಪದ ಮಕರಂದವನ್ನು ದುಂಬಿ ಬಂದು ಹೀರಲು ಬಯಸಿದಂತೆ ನಾನಿವಳ ಸೌಂದರ್ಯದ ಸುಗಂಧವನ್ನು ಹೀರಲು ಸಾಕನಾಗಿದ್ದೇನೆ. ಶ್ರೀಗಂಧದ ಗೊಂಬೆ ಅಂತ ಇವಳ ಪ್ರತಿಯೊಂದು ಅಂಗಕ್ಕೂ ಮುದ್ದಕ್ಕೆ ತುಟಿ ಕಚ್ಚಿ ಅಜರಾಮೃತ ಹೀರುವುದೇ ನನ್ನ ಬಯಕೆ. ಹಾ, ಇವರು ವೀರೇಗೌಡನ ತಂಗಿ ಮಹಾಲಕ್ಷ್ಮಿನ? ಹಾ, ಲಕ್ಷ್ಮಿ ಅವರೇ. ಯಾರವರು? ಹಾ, ಹೆದರಬೇಡಿ, ನಾ ನಿಮ್ಮ ಅಣ್ಣನ ಸ್ನೇಹಿತ ಮನೋಹರ. ಗೊತ್ತಾಯ್ತು. ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? ನಿತ್ಯ ರಕ್ಷಣೆಯ ಪಂಜರದಲ್ಲಿರಬೇಕಾದ್ರೆ ಇಂದು ಎಲ್ಲರ ನೋಡುವ ಹಾಗೆ ಹೊರ ಬಂದಿದೆಯಲ್ಲ ಪಾಪ. ಇಲ್ಲಿ ಅದಕ್ಕೆ ಯಾವುದಾದರೂ ತುಂಬಿ ಬಂದು ಚುಂಬಿಸುತ್ತಿದೆ ಎಂದು ನಾನೇ ಓಡಿ ಬಂದೆ ನಿನ್ನ ರಕ್ಷಣೆಗೆ. ರಕ್ಷಣೆ ಕೊಟ್ಟಾಯ್ತಲ್ಲ, ನೀವಿನ್ನು ಹೋಗಬಹುದು. ಏ ಲಕ್ಷ್ಮಿ, ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾಯ್ದು ಕೂತ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಬಂದಿರುವೆ. ನಾನು ಯಾರು ಗೊತ್ತಾ? ಈ ಊರ MLA ವೀರನಗೌಡರ ತಂಗಿ ನಾನು. ನನ್ನ ಕಾಲಿಗೆ ತಾಳಿ ಕಟ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದು ನಿನ್ನ ಭ್ರಮೆ ಅಂತ ಕಾಣುತ್ತೆ. ಭ್ರಮೆ? ಅದು ಈ ವೀರಾದಿ ವೀರಿಗೆ ಲೋ ಏ ಹುಚ್ಚನೆ, ಕೇಳೇ ಈ ನಿನ್ನ ದುರ್ಗಾಶಕ್ತಿಯ ಹೆಣ್ಣಿನ ಕಥೆಯನ್ನು.
ಸುರ ಸುಂದರಾಂಗನಂತ ತನ್ನ ಗಂಡ ತನ್ನ ಎದುರೇ ಇರ್ಬೇಕಾದ್ರೆ ಮರೆ ಮಾಚಿ ಸುಖ ಪಡೆದುಕೊಂಡು ಹೆಣ್ಣುಗಳಿಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ. ಮದುವೆ ಮುಂಚೆನೆ ಗರ್ಭ ಧರಿಸಿ ಮತ್ತೊಬ್ಬನ ಮರದಿಯಾಗಿ ನಾನೇ ಮಹಾಗರ್ತಿ ಎಂದು ಬಾಳುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೀನು ನನ್ನ ಮಾತು ಮೀರಿದರೆ ನಿನ್ನದೇ ಹೊಸ ಚರಿತ್ರೆ ಬರೆದು ಬಿಸಾಕುವೆ ಈ ನಿನ್ನ ಹಾಳು ಸಮಾಜದಲ್ಲಿ. ನೀನು ಯಾಚರ. ಓಹೋ, ಇದು ನಿನ್ನ ನಿರ್ಧಾರವೇನು? ನಿರ್ಧಾರವೇ ಎಂದು ಕೇಳುತ್ತೀಯಾ ಲಕ್ಷ್ಮಿ? ಎಂದು ನಿಮ್ಮ ಫ್ಯಾಕ್ಟರಿಯಲ್ಲಿ MD ಆಗಿ ನಿಂತನು ಅಂದೇ ನಿನ್ನನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ ಲಕ್ಷ್ಮಿ. ಇದನ್ನು ಕಿತ್ತೆಸೆಬೇಡ ಪ್ಲೀಸ್. ಒಂದು ವೇಳೆ ಅದನ್ನ ಕಿತ್ತೆಸೆದ್ರೆ ಸತ್ಯ ಶಿರೋಮಣಿಯಾಗಿ ಬಾಳುವ ನಿನ್ನ ಶೀಲ ತಿಂದು ಸಪ್ಪೆ ಮಾಡಿ ಬಿಸಾಕುವೆ ಈ ನಿನ್ನ ಹಾಳು ಸಮಾಜದಲ್ಲಿ. ಏ ಹುಚ್ಚ, ಈ ನಿನ್ನ ಕಠೋರ ಮಾತಿಗೆ ಹೆದರ್ ನನ್ನ ಶೀಲ ಅರ್ಪಿಸೋದಕ್ಕೆ ನಾನೇನು ಕಚ್ಚಾ ಕುಂದಲ್ಲಿ ಹುಟ್ಟಿಲ್ಲ. ಈ ನಾಡನ್ನೇ ಆಳುವ ನಾಡ ಗೌಡರ ಮಗಳಿದ್ದೀನಿ. ಒಂದು ವೇಳೆ ನನ್ನನ್ನು ಮುಟ್ಟ ತೀರ್ತೀನಿ ಅಂತ ಬಂದ್ರೆ ಬಾರು ಗಂಡಸನಾಗಿ ಮುಂದಕ್ಕೆ. ಏ ಲಕ್ಷ್ಮಿ, ನನ್ನ ಗಂಡಸ್ಥಳಕ್ಕೆ ಸವಾಲು ಹಾಕಿದಳೆ. ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕವಾಗಿರುವ ಈ ಗಂಡಿಗೆ ಸವಾಲು ಹಾಕಿದೆಯಾ ಎಣ್ಣೆ? ಪ್ರೇಮ ದುಂಟಿಗಾಗಿ ಸೊಂಟದ ಗಂಟನ್ನು ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೇನು? ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಗಂಡಿಗೆ ಸವಾಲೆಂದರೆ ಪಂಚಪ್ರಾಣ. ಅಂದು ಪಾಂಚಾಲಿಯ ಸೆರಗನ್ನು ಹಿಡಿದ ದುಶ್ಯಾಸನಿಗಿಂತಲೂ ಕಠೋರವಾಗಿರುವ ಈ ಮನೋಹರ ನಿನ್ನ ಶೀಲ ಕೆಡಿಸಲಾರದೆ ಬಿಡಲಾರ. ಬಾರೇ ಬಾ. ನನ್ನ ಈ ಸವಾಲಿನಲ್ಲಿ ಜವಾಬ್ ಕೊಡಲು ಬಂದಿರುವನು ನೀನ್ಯಾರ್ಲೇ? ಭಾರತದ ಆರ್ಯ ನಾರ್ಯರ ಗರತಿತನಕ್ಕೆ ಧಕ್ಕೆ ಮಾಡುವವರ ಕಣ್ಣು ಕೀಳುವ ಈ ಕುರಿಗಾರ ಬೀರ ಸಂಗೊಳ್ಳಿ ರಾಯನ ಔಷಧ ಶೂರ. ಏ ಬೀರ, ಸತ್ತು ಹೋದವರ ಹೆಸರು ಹೇಳಿ ಚದುರಿಸಿಕೊಳ್ಬೇಡ. ಈ ನಿನ್ನ ಹಿರಿಮೆಯನ್ನು ಶೂರ ನಾನೆಂದು ನನ್ನೆದೆ ತಟ್ಟಿ ನಿಂತವರೆಂದು ಎಂದು ಜೀವದಿಂದ ಕೈ ಬಿಟ್ಟಿಲ್ಲ. ಈ ಮನೋಹರ ಸುಮ್ಮನೆ ಇವಳನ್ನು ಕೈ ಬಿಟ್ಟು ಹೋಗಿಬಿಡು. ಕಜಡಾರವನಿಗೆ ಹೆದರಿ ಈ ಕುವರಿಯನ್ನು ನಿನ್ನ ಕೈಗೆ ಸಿಲುಕಿಸಿ ಹೋಗಲು ನಾನೇನು ಹೇಳಿ ಅಲ್ಲ. ಹಣ್ಣೆಂದರೆ ಬಜಾರದಲ್ಲಿ ಸಿಗುವ ಹಣ್ಣಲ್ಲ. ಈ ಹೆಣ್ಣು ಕರ್ನಾಟಕದ ಬಾವುಟದ ಹಳದಿ ಕೇಸರಿ ಚಿಹ್ನೆ. ಅರಿಶಿನ ಕುಂಕುಮ ಅಂದ್ರೆ ಗರತಿಯ ಸಂಕೇತ. ಆ ಬಾವುಟ ಮುಟ್ಟಿದ್ರೆ ಬಿಡಲ್ಲ. ಅಂಥದ್ರಲ್ಲಿ ನಿಜವಾದ ಹೆಣ್ಣೆಣ್ಣೆ ಮುಟ್ಟಿದೆ ಅಂದ ಮೇಲ ಈ ಕುರಿಗಾರನ ಮಡ್ಲಿಯಿಂದ ಕಚಕಚನ ಕಡಿದು ಹಾಕುವೆ. ಬೇಡ ಬೀರ, ಬೇಡ. ನಾನು ಮುಟ್ಟಿದರೆ ಸುಟ್ಟು ಹೋಗೋ ನೀನು ನನ್ನೊಂದಿಗೆ ಕಾದಾಡಿ ಸಾಯಬೇಡ. ಇದು ಸೇಡಿಟ್ಟ ಸರ್ಪ. ಸೇಡಿಟ್ಟ ಸರ್ಪ. ನೀನು ಸೇಡಿಟ್ಟ ಸರ್ಪವಾಗಿ ಬಂದರೆ ಅದನ್ನು ಎತ್ತಿ ಗರಗರನೆ ತಿರುಗಿ ನೆಲಕ್ಕೆ ಒಗೆಯುವ ಗರಡನು ಇದ್ದೇನೆ. ನೀನು ಹೆಚ್ಚಾಗಿ ಚೀರಿದರೆ ಕುರಿ ಹಾಲು ಕುಡಿದು ನಿನ್ನ ಗೊತ್ತು ಒಟ್ಟಾಗ
ಆಗಕ್ಕೆ ಸಾಧ್ಯವಿಲ್ಲ. ಇದೊಂದು ಸಮಯ ಹೋಗಲಿ, ಈ ನಿನ್ನ ಟಗರು ಹೇಗೆ ಬೀಳುತ್ತಿದೆ ಅಂತ ನೋಡುವಂತೆ ಬಾರ್ತೇನೆ. ಹೋಗ್ಲೇ ಹೋಗು, ಎಂತದಕ್ಕೆ ಹೆದರುನಲ್ಲ ಈ ವೀರ. ಹಾ, ಯಾರಮ್ಮ ನೀನು? ಇಂಥ ಜಾಗದಲ್ಲಿ ಒಂಟಿಯಾಗಿ ಬರಬಾರದು. ಹೋಗಿ ಬಿಡು ನಿನ್ನ ಮನೆ ಕಡೆಗೆ. ನೋಡಿ, ನಾನು ಈ ಊರ ಎಮ್ಮೆಲೆ ವೀರನಗೌಡರ ತಂಗಿ. ಈ ಕೂತಿನಿಂದ ಪಾರ್ ಮಾಡಿದ ನಿಮ್ಗೆ ಶರಣಾರ್ಥಿ. ಓಹೋ, ಇರಲಿ. ಪಂಜರದೊಳಗಿಟ್ಟ ಸಾಕಿದ ನಿನಗೆ ಇಂಥ ಪರಿಸ್ಥಿತಿ ಇರಲಿ. ನಿಂತ್ಕೊಳ್ಳಿ ಬೀರ, ಈ ನಿಮ್ಮ ಶೂರ ಧೀರತನಕ್ಕೆ ನಾನು ಮನಸ್ಸತ್ತು ಹೋಗಿದ್ದೇನೆ. ಅದಕ್ಕೆ ಇವತ್ತೇ ನನ್ನ ಕೊಳಗೆ ತಾಳಿ ಕಟ್ಟುವ ಗಂಡ ನೀವಾಗ್ಬೇಕೆಂದು ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ಳಿ. ಛೇ ಎದ್ದೇಳಮ್ಮ, ಎಂತ ನಿರ್ಧಾರ ನಿನ್ನದು? ನಿನ್ನ ತಂದೆ ಮೊದಲೇ ನನ್ನ ವೈರಿ. ಅದು ಅಲ್ಲದೆ ನೀನು ಬಾಳ ಸಾಲಿ ಕಲಿತಾಕಿ, ನಾನು ಸಾಲಿ ಕಲಿಯದ ಶತದಡ್ಡ. ನನಗೆ ನಿನಗೆ ಎಲ್ಲಿಯೇ ಹೊಂದಾಣಿಕೆ. ಹಿಂತೆಗೆದುಕೋ ನಿನ್ನ ಮಾತನ್ನು. ನೋಡಿ, ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ. ನಾನು ಕಲ್ತ್ರೇನು, ಶ್ರೀಮಂತನ ತಂಗಿ ಆದ್ರೇನು, ಪ್ರೀತಿಗಿಂತ ಯಾವ ವಸ್ತುವೂ ಇಲ್ಲ. ಮೇಲಾಗಿ ನಿಮ್ಮ ಹೆಂಡತಿಯಾಗಿ ನಿಮ್ಮ ಕುರಿಮರಿಗಳನ್ನು ನಾನು ಸಾಕ್ತೀನಿ. ನನ್ನ ಆಣೆಯಾಗಿ ದಯವಿಟ್ಟು ನನ್ನ ಕೈ ಬಿಡಬೇಡಿ. ಅಯ್ಯೋ ಶಿವ, ಆನೆ ಪ್ರಮಾಣ ಮಾಡೇ ಬಿಟ್ಟೆಯ. ಅಯ್ಯೋ ಮಾರುತೇಶ, ಈಗೇನು ಮಾಡಲಪ್ಪ. ಈ ವಿಷಯವನ್ನು ನನ್ನ ಅಣ್ಣನಿಗೆ ಹೇಳೋದು ಹೇಗೆ? ಇದೊಳ್ಳೆ ಕವಿರತ್ನ ಕಾಳಿದಾಸನ ಕಥೆಯಾಯ್ತಲ್ಲ. ನೋಡಿ, ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿ ರತ್ನನಾಗಿ ಮಾಡಿದ್ಲು. ಇವತ್ತು ನಿಮ್ಮ ಹೆಂಡತಿಯಾದ ನಾನು ಈ ನಾಡಿಗೆ ರಾಜನನ್ನಾಗಿ ಮಾಡ್ತೀನಿ. ದಯವಿಟ್ಟು ನನ್ನ ಕೈ ಹಿಡಿಯಿರಿ. ಈ ಮಾತು ಸತ್ಯವೇ? ಇದನ್ನು ನಾನು ನಂಬಲೆ? ನನ್ನ ಆಣೆ, ನಿಮ್ಮ ಆಣೆ, ಈ ಮಾತು ಸತ್ಯ. ಆಯ್ತು, ಮದುವೆ ಮಾತ್ರ ನಮ್ಮ ಅಣ್ಣನ ಗೆಳೆಯ ಆಗೋದು. ಆಗ್ಲಿ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಬನ್ನಿ, ಇದೇ ಸಮಯದಲ್ಲಿ ನಾವಿಬ್ರು ಸೇರಿ ಹಾಡಿ ಕುಡಿಯೋಣ.
ಸರಿ ಬಾ ನಿಮ್ಮ ಮನೆ ಕಡೆಗೆ ಬಿಟ್ಟು ಬರ್ತೀನಿ. ಹೋಗು ಹೋಗು ಸಕ್ಕನೇನೆ ಹೋಗು. ನಿನಗೆಂತೂ ಅರ್ಥವಾಗುತ್ತಿಲ್ಲ ಈ ಮನೋಹರನ ಕಪಟ ನಾಟಕದ ಸನ್ನಿವೇಶ. ಇಂದು ನನ್ನ ಕೈವಶವಾಗಬೇಕಾದ ನೀನು ಹೋಗಿ ಆ ಅನಾಥನ ಕೈ ಹಿಡಿದೆಯಲ್ಲ, ಇದರ ಸೇಡಿನ ಕಿಡಿಯನ್ನು ಇದೊಂದು ಫೋಟೋವಿನಿಂದ ನನ್ನ ತಲೆ ಕೆಡಿಸಿ ಶಶಿಯೊಂದಿಗೆ ನಿನ್ನ ಕೈ ಹಿಡಿಸಿ ಅವನ ಕನಸವನ್ನು ನಾಶ ಮಾಡಿ ಮುಂದೊಂದು ದಿನವಾದರೂ ನಿನಗೆ ವಿಧವೆ ಪಟ್ಟ ಕಟ್ಟಿ ಇಂದು ಮುಂದೊಂದು ದಿನ ನಿನ್ನ ಅಂಗ ಸುಖ ಉಣದೇ ಹೋದರೆ ಇದು ನರನಾಗರ ಮನೋಹರನೇ ಅಲ್ಲ.